ಬೆಸ್ಟ್ ಫ್ರೆಂಡ್ ಇವಾಗ ಇಲ್ವಲ್ಲ, ಸೊ ಅವ್ನ ಮೆಮೊರೀಸ್ ಜಾಸ್ತಿ ಇದೆ ಇಲ್ಲಿ. ತುಂಬಾ ಸರಿ ನಮ್ಮ ಊರಿಗೆ ಹೋದಾಗೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೊಂತಿರ್ತೀನಿ. ನಾನು ಕಾಣಿಸ್ಬೇಕು ಯಾರು ನೀನು ಕರ ಬಿಡ್ಕೊತಾನೆ ಮಿಸ್ ಆಗ ಹೊಸ ಬರೀತು ಅಂತ ಹೊಸ ಬೀಚ್ ತೋರಿಸ್ತಾರೆ. ಹೋಗಿ ನೀವು ಈ ಟಿವಿ ಅಲ್ಲ. ಎಲ್ಲರಿಗೂ ಹಾಯ್, ಬೆಳಗಿನ ಶುಭೋದಯಗಳು. ನಾನಿವತ್ತು ಹಾಸನಲ್ಲಿರುವಂತಹ ಹೊಳೆ ನರಸೀಪುರಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಶರತ್ತೂರ್ ಮನೆ ಹಬ್ಬಕ್ಕೆ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಆದರೂ ಈ ರೈಲ್ವೆ ಟ್ರ್ಯಾಕ್ ಮೇಲೆ ನಡೆಯೋ ಒಂಥರ ಮಜಾ ಗುರು, ನಂಗಂತೂ ತುಂಬ ಇಷ್ಟ. ಅಪ್ಪಿ ಹಿಂದೆಯಿಂದ ಟ್ರೈನ್ ಬಂತು ಅಂದರೆ ಮುಗಿದ ಕತೆ. ಈ ಲೊಕೇಶನಲ್ಲಿ ನಾನು ನಿಮ್ಗೊಂದು ವಿಷಯ ಹೇಳಲೇಬೇಕು. ಏನಪ್ಪ ಅಂತ ಹೇಳಿದ್ರೆ, ಒಂದು 8 years ಬ್ಯಾಕ್ ನಾನು ನನ್ನ ಮತ್ತೆ ಬೆಸ್ಟ್ ಫ್ರೆಂಡ್ ಒಬ್ಬ ಇದ್ದ. ಅವನಿವಾಗ ಇಲ್ಲ. ಸೊ ಅವನು ನಾನು ಒಂದು 8 years ಬ್ಯಾಕ್ ಇಲ್ಲಿಗೆ ಬಂದಾಗ 1-2 months ತುಂಬ ಓಡಾಡಿದ್ವಿ ಇಲ್ಲಿ. ಇದು ಹಾಸನ ರೈಲ್ವೆ ಸ್ಟೇಷನು. ಈ ಕಡೆ ಹೋದ್ರೆ ಹಾಸನ ಬಸ್ ಸ್ಟಾಪು. ನನಗೆ ಹಾಸನ ಅಂದರೆ ಮೇನ್ ನೆನಪಾಗದೆ ಈ ರೈಲ್ವೆ ಸ್ಟೇಷನ್ದ ಬಸ್ ಬಿಟ್ವಿನಲ್ಲಿ ಈ ರೈಲ್ವೆ ಟ್ರ್ಯಾಕ್ ಇದೆ. ಈ ರೈಲ್ವೆ ಟ್ರ್ಯಾಕು ತುಂಬ ಇಷ್ಟ. ಆಲ್ಮೋಸ್ಟ್ ಇಲ್ಲಿ ಬಂದಾಗೆಲ್ಲ ಅಲ್ಲಿಗೆ ವಾಕ್ ಮಾಡೋಣ ಅನ್ಸುತ್ತೆ. ನನ್ನ ಬೆಸ್ಟ್ ಫ್ರೆಂಡ್ ಇವಾಗ ಇಲ್ವಲ್ಲ, ಸೊ ಅವ್ನ ಮೆಮೊರೀಸ್ ಜಾಸ್ತಿ ಇದೆ ಇಲ್ಲಿ. ನಾವು ತುಂಬ ಓಡಾಡ್ತಿದ್ವಿ. ಆವಾಗ ಹೊಸದು ನಮಗೆ ಈ ರೈಲ್ವೆ ಸ್ಟೇಷನು, ಟ್ರೈನು, ಮತ್ತು ಅವಾಗ ಬೇರೆ ಹೊಸದಾಗಿ ಆಗ್ತಿದ್ವಿ ಬಸ್ ಸ್ಟಾಪು, ತುಂಬ ದೊಡ್ಡ ಬಸ್ ಸ್ಟಾಪು. ಅದು ನೋಡೋಕ್ಕಿಂತ ಬರ್ತಿದ್ವಿ. ಸೊ ತುಂಬ ಇಲ್ಲೆಲ್ಲ ತುಂಬ ಓಡಾಡಿದ್ವಿ. ಹಾಗಾಗಿ ತುಂಬ ನೆನಪಿದೆ. ಈ ರೋಡಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅವನ್ನ. ತುಂಬ ಸರಿ ನಮ್ಮ ಊರಿಗೆ ಹೋದಾಗೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತಿರ್ತೀನಿ. ಅವಾಗ ನಾನು ಅವನ್ನೆಲ್ಲ ಸಕಲೇಶ್ಪುರದಲ್ಲಿದ್ವಿ. ತುಂಬ ಚೆನ್ನಾಗಿದೆ. ಮಿಸ್ಸಿಂಗ್ ಹಿಮ್ ಲಾಟ್. ಏನೋ ಇಲ್ಲಿಗೆ ಬಂದಾಗ ಇವತ್ತು ವಿಡಿಯೋ ಮಾಡೋಣ ಅನ್ನಿಸ್ತು, ಹಾಗಾಗಿ ಹೇಳ್ತೀನಿ ಅಷ್ಟೇ. ಬಿಟ್ಟರೆ ಬೇರೆ ಏನಿಲ್ಲ. ಒಂಥರ ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಮೆಮೊರೀಸ್. ತುಂಬ ನೆನಪಾಗ್ತಿದ್ದೇನೆ. ಜಾಲಿ ಜಾಲಿ ಎಲ್ಲ ಜಾಲಿ. ಹಾಯ್. ಅಪ್ಪಿ ತಪ್ಪಿಟ್ಟಿದ್ರೆ ಎಲ್ಲ ಖಾಲಿ. ಸಮ್ಟೈಮ್ಸ್ ಏನೂ ಮಾಡೋಕ್ಕಾಗಲ್ಲ. ಕೆಲವು ಫ್ರೆಂಡ್ಸ್ಗಳನ್ನ, ಕೆಲವು ಫ್ಯಾಮಿಲಿಯವ್ರನ್ನ ದೇವ್ರು ಬೇಗ ಕರ್ಕೊಬಿಡ್ತಾನೆ. ಇನ್ನು ಕೆಲವ್ರನ್ನ ಬೇಗ ದೂರ ಮಾಡಿಬಿಡ್ತಾನೆ. ಲೈಕ್ ಜಗಳ ಆ ಥರ ಈ ಥರ ಅಂತ. ಸೊ ಜೀವನದಲ್ಲಿ ಏನೇ ಆದರೂ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಆಗಿದ್ದಾಗಲಿ ಅಂದ್ಕೊಂಡು ಆರಾಮಾಗಿ ಹೋಗ್ತಾ ಇರ್ಬೇಕಷ್ಟೇ ಅಲ್ವಾ. ಯಾರು ತಾನೇ ಯಾರನ್ನೂ ಮಿಸ್ ಮಾಡ್ಕೊಳ್ಳೋದು ಯಾರು ಇರ್ತಾರೆ. ಸೊ ಎಲ್ಲರಿಗೂ ಒಂದಲ್ಲ ಒಂದು ಬೇಜಾರು ಒಂದು ಇದ್ದೇ ಇರ್ತದೆ. ಆ್ಯಂಡ್ ಎಲ್ಲರೂ ಯಾರನ್ನಾದ್ರೂ ಒಬ್ಬರನ್ನ ಕಳ್ಕೊಂಡಿರ್ತಾರೆ ಅವ್ರ ಲೈಫಲ್ಲಿ. ಸೊ ಒನ್ ಲೈಫ್ ಏನೇ ಬಂದ್ರೂ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ, ಅದೇ ಲೈಫು. ಲೆಟ್ಸ್ ಮಳೆ ಬರೋಂಗಿದೆ. ಬಂದ ನೋಡಿ ಶರತ. ಯಪ್ಪ ಬಸ್ಸಲ್ಲಿ ಮಗ ಬರೋಷ್ಟಲ್ಲಿ ಮಾಡಿಸ್ಕೊಂಡು ಆರಾಮ್ಸೆ ಹೋಗುವ. ನಮ್ಮ ರವಿ ಬರ್ತಾನೆ. ಏನಂತ ಹಬ್ಬ ಜೋರ ಫುಲ್ಲು ಜೋರ. ರವಿ ಎಷ್ಟು ಬರ್ತಾನೆ? ಬರ್ತಾನೆ ಈಗ ಅವನು. ಈ ಡೈರೆಕ್ಟ್ ಚಿಕನಾ? ಚಿಕನ್ನು ಆಮೇಲೆ ದೇವಸ್ಥಾನ. ಬಂದ ತಕ್ಷಣ ಇಷ್ಟು ನೀಟಾಗಿ ವೆಲ್ಕಮ್ ಮಾಡ್ತಾಳ ನನ್ನ. ಕ್ಯಾರೇನಿ ಸಮಾಚಾರ? ಹಾಂ ಏನು ಸಮಾಚಾರ? ಏನೋ ಹೇಳ್ತಿದ್ಯಾ ಅಂತ ಗೊತ್ತಾಗ್ತಿದೆ, ಬಟ್ ಏನು ಹೇಳ್ತಿದ್ಯಾ ಗೊತ್ತಾಗ್ತಿಲ್ಲ. ಬೈತಾ ಇದೆಯಾ ಹೊಗಳ್ತಾ ಇದೆಯಾ ಗೊತ್ತಾಗ್ತಿಲ್ಲ. ಏನೋ ಹೇಳ್ತಿದ್ಯಾ ಬಟ್ ಗೊತ್ತಾಗ್ತಿಲ್ಲ. ಅಲ್ಲೋಡು ಅಬ್ಸರ್ವ್ ಬಂದ ನೋಡು. ಮಸಾಜ್ ಮಾಡ್ತೀನಿ, ಕಾಲ್ ಕೊಡು. ಎಷ್ಟು ನೀಟಾಗಿ ಮಾತಾಡುತ್ತೆ ಮರಿ ಅದು. ಆ ಕಾಲ್ ಕೊಡು. ಎಮೋಷನಲ್ ಅಟ್ಯಾಚ್ ಆಗ್ಬಿಟ್ರೆ ಹೆಂಗೆ ಅಲ್ವಾ ಅವು. ಏನು ನಾವು ಹೋಗ್ತಿರೋಂಥ ಜಾಗಕ್ಕೆ ಈ ಊರಿನ ಸ್ವಲ್ಪ ಜನಗಳೆಲ್ಲ ಸೇರಿ ಅವ್ರ ಮನೇಲಿ ಮಾಡಿರೋಂತಹ ನಾನ್ ವೆಜ್ಗಳು, ತಿಂಡಿ ತಿನಿಸುಗಳು, ಹಾಗೆ ಇನ್ನೂ ಏನೇನೋ ತಂದು ಪೂಜೆ ಸಾಮಗ್ರಿಗಳೆಲ್ಲ ತಂದು ಪೂಜೆ ಮಾಡಿ ಇಲ್ಲಿ ಫಸ್ಟ್ ಪೂಜೆ ಆದಮೇಲೆ ತದನಂತರ ಮನೇಲಿ ಬಂದಿರೋಂತಹ ನೆಂಟರುಗಳಿಗೆ ಊಟನ ಬಡಿಸ್ತಾರೆ. ಆಮೇಲೆ
ಬೈ ನಾನ್ ಕಾಣಿಸ್ಬೇಕು ಯೂಟ್ಯೂಬ್ ನಾನು ಕುದುರೆ ಓಡಿ ಬಂದಿತ್ತ. ಇಲ್ಲಿರೋದೆಲ್ಲ ತಂದು ಮಲ್ಬಿಟ್ಟು ಆಮೇಲೆ ಎಲ್ಲ ತಗೊಬರ್ತಾರೆ. ಎಲ್ಲ ತಗೊಬಂದು ಇಲ್ಲಿ ಪ್ರತಿಯೊಬ್ಬರು ಅವ್ರ ಮನೇಲಿ ಏನೇನು ಹಾಕ್ಬೇಕಂತ ಐಟಮ್ ಮಾಡಿರ್ತಾರೆ. ಆಮೇಲೆ ಹಿರಿಯರು ಏನೇನು ಸೇರ್ತಾ ಇರ್ತಾರೆ ಅದು ಇದ್ರು ಎಲ್ಲನೂ ತಗೊಬಂದು ಇಲ್ಲಿ ಅವ್ರಿಗೆ ಹಿರಿಯರ್ ಕಲ್ಲು ಅಂತ ಅದು ಅದ್ರ ಮೇಲೆ ಎಡೆ ಇಟ್ಟು ಬರತ್ತಿಲ್ಲ ನೋಡ ಮಗ ನಾನು ಯಾರು ನೀನು ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಇವನೊಂದ್ಸಲ ರಜ್ಜಿ ಹೆವಿ ಸೌಂಡ್ ಕೊಟ್ಬಿಟ್ಟಿದ ಮನೇಲಿ ಸ್ಪೀಕರ್ ಅಲ್ಲಿ. ರಜ್ಜಿ ಬಂದು ಸೌಂಡ್ ಕಮ್ಮಿ ಕೊಡತ್ತಪ್ಪ ನಿದ್ ಬರ್ತಾರ ನಂಗೆ ನಾನ್ ಹಿಡಿದ್ರೆ ಬೈತಾನೆ ಅಂತ. ನಾವ್ ಹೋಗಿ ಮಗ ಸೌಂಡ್ ಕಮ್ಮಿ ಮಾಡೋ ಸೌಂಡ್ ಕಮ್ಮಿ ಮಾಡೋ ಯಾಕೆ ಸೌಂಡ್ ಕೊಟ್ಟಿದ್ದೆ ರಜ್ಜಿಗೆ ನಿದ್ದೆ ಬರ್ತಾರ ಅಂತ ಎತ್ ಹೊಡೆದೇ ಆಗ್ತಾ ಸ್ಪೀಕರ್ ಹೊಡೆದಾಗ್ತಾ. ಆಮೇಲೆ ಇನ್ ಕೊಡಲ್ಲ ಅಂದ. ಇನ್ ಕೊಡಲ್ಲ ಅಲ್ಲ ಇನ್ ಕೊಡಕ್ಕೆ ಆಗಲ್ಲ ಯಾಕಂದ್ರೆ ಹೊಡೆದೋಯ್ತು ಅಂತ ಅವನೇ ಹೊಡೆದಾಕಿದ್ದ ಈಜಿ. ಅವನು ಕರ ಬಿಡ್ಕೊತಾನೆ ಮಿಸ್ ಆಗ ಹೊಸ ಬದಿತ್ತು ಅನ್ಕ ಹೊಸ ಬೀಚ್ ಓಡಿಸ್ತಾರದೆ ಹೋಗಿ ನೀನು. ಆಮೇಲೆ ಅವ್ನು ತಾಳ್ಮೆ ಆಯ್ತಾನಲ್ಲ ಹುಡುಕಂಡ್ ಕರ್ಕೊಂಡು ಹುಡುಕಬ್ರಂಬ ಅಂತ ಹೋಗ್ಬಿಟ್ಟು ಅವ್ರಿಗೆ ಎಣ್ಣೆ ಕುಡಿಸಿ ಹುಡುಕರ್ಗೆ ಕರ್ಕೊಬರ್ತಾನೆ. ಉದುರ್ಬೇಡ ಅಂತ ಉದುರ್ತಾನೆ. ನೀರು ಬಿಡೋದು ಅವನೇ ಕುಂದ್ರಿಗೆ ಚೆನ್ನಾಗ್ ಬಿಡ್ತಾನೆ. ಏನ್ ನೀರು ಎಲ್ಲ ಓಪನ್ ಮಾಡಿ ಎಲ್ಲ ಸೇದ್ಬಿಡ್ತಾನೆ. ಎಲ್ಲ ಓಪನ್ ಮಾಡ್ತಾನೆ. ಧೂಳುದ್ರು ಸುಡಿ ಹಾಕಣ ಮಣಿ. ಅವನು ಅದೇ ಹೇಳಿದ್ರೆ ಪ್ಯಾಂಟ್ ಬಿಸಾಕ್ಬಿಡ್ತಾನ. ಧೂಳು ಕಳ್ಳ ಅಂದ್ರೆ ಪ್ಯಾನ್ ಇಂಡಿ ಆಗ್ತಿದ್ರಾ? ಹಾಗೆ ಹಾಗೆ ಒಳ್ಳೇದಾಗ್ಲಿ. ಪೂಜೆ ಮಾಡ್ರಿ ಎಲ್ಲ ಸುಮ್ನಿರ. ಫೋನ್ ಕಟ್ ಮಾಡ್ಬಿಡೋಣ ಕಣ. ಪೂಜೆ ಮಾಡ್ಬೇಕ ಸುಮ್ನಿರ. ಫೋನ್ ಕಟ್ ಮಾಡುವಂತವನೇ ಮಾಪ್ಗೆ ಅಲ್ಲೇ ಪೂಜೆ ಮಾಡಿ ಭಕ್ತಿಯಿಂದ. ಐ ಸುಂದರ ನೀನುವೆ ಮೊದ್ಲ ನೀನ್ ವಿಡಿಯೋ ಆನ್ ಮಾಡ್ಕೊಟ್ಟಿದ್ದ. ನಾನ್ ಕ್ಲಿಕ್ ಮಾಡ್ದೆ. ತಿನ್ನಕ್ಕಾಗಲ್ಲ ಕಣೋ ಬೇಡ. ರವಿ ಅವನ್ ಕಾನ್ ಸುಮ್ನ ಹಾಕ್ಸ್ಕೊಳ. ನಾನು ಕ್ಲಿಕ್ ಮಾಡ್ದೆ ನಮ್ಗೆ ಗೊತ್ತು ಆಮೇಲೆ ನೋಡ್ದೆ. ನಾನ್ ತಿಂದೆ ಒಂದ್ ಸ್ವಲ್ಪ. ಇದೇನಿದು ಹಸಿದ ಇಳಿಸ್ಕೊತಾರೆ. ಅದು ನಾಳೆ ನೆಂಟ್ರು ಬರ್ತಾರೆ. ನೈಟ್ ಬರಲ್ಲ ಖಾಲಿ ಆಯ್ತದೆ. ನಾಳೆ ಬರ್ತಾರೆ ಅನ್ಕ. ಸ್ಮೆಲ್ ಬರಲ್ಲ ಹೋಗಲ್ವ ಅದು? ಕಾಣಕೊ ಬರಲ್ಲ. ತೋರಿಸ್ತೀನಿ. ಹೌದಾ ಈ ತರ ಇಡ್ತಾರ? ಇದು ಮಿಕ್ಕಿರೋದು ನಿಂಗೆ ಹಿಡ್ದ ಇಲ್ಲ ನಾಳೆಗೆ ಅಂತ ಹಿಡಿದು? ನಾಳೆಗೆ ಅಂತ ನಿಂಗೆ ಇಟ್ಕೊಂಡು ನಾಳೆಗೆ ಮಾಡದ? ಓಕೆ ಏನಾಗಲ್ಲ. ಆಫ್ ರೋಡಿಂಗ್ ನೈಟ್ ಆಫ್ ರೋಡಿಂಗು. ಹೊಡಿ ಮಗ ಹೊಡಿ ಹೊಡಿ. ನೈಟ್ ಆಫ್ ರೋಡಿಂಗ್ ನೋಡಿ ಹೆಂಗಿದೆ. ಅವರು ಬರ್ಲಿದ್ದಾರೆ. ರವಿ ಇಲ್ಲಿ ಬೀಳ್ತಾರೆ ಹಿಮಕ್ಕೆ. ಪ್ಯಾರಿ ಸಮಾಜ್ ಗೈ. ಚೆನ್ನಾಗಿದೆ ನೋಡಿ. ನಾವಿಲ್ಲಿಗೆ ಯಾಕೆ ಬಂದಿದ್ದೀವಿ ಗೊತ್ತಾ? ಸುಮ್ಮನೆ ಕೆರೆ ನೋಡಕ್ಕೆ, ಬೆಳಿಗ್ಗೆ ನೋಡಕ್ಕೆ ಚೆನ್ನಾಗಿರುತ್ತೆ. ಯೆಲ್ಲೋ ಕಲರ್ ಬಂದಿರ್ತಲ್ಲ ಅದಿಲ್ಲ ಅಲ್ವಾ? ಎಲ್ಲೋ ಕಲರ್ ಇಲ್ಲ, ಅದು ಚೆನ್ನಾಗಿ ಬಲ್ತಿದೆ ಹಣ್ಣಾಗಿರುತ್ತೆ ಅಂತನಾ? ನೀರ ಬರಲ್ಲ ಹಣ್ಣಾಗಿಲ್ಲ ಅನ್ನೋದು.
ಕಾಯಿ ಹೇಳ್ತಾ ಇದೀನಿ ಕೆಳಗಡೆ ತರ ಕೇಳಿಸ್ತೈತೆ. ನೈಟು ಮಜಾ ಮಾಡಕ್ಕೆ ಅಂತ ಎಣ್ಣೆ ಹೊಡಿಯೋದು, ಬೆಳಿಗ್ಗೆ ಎದ್ಬಿಟ್ಟು ಅದು ಇಳಿಯಕ್ಕೆ ಅಂದ್ಬಿಟ್ಟು ಎಳ್ನೀರು ಕುಡಿಯೋದು. ಇವಾಗ ಇಲ್ಲಿ ಬಂದಿದೆ ನಿನಗೋಸ್ಕರ ಇವಾಗ ಎಳ್ನೀರು ಕುಡ್ಸಕ್ಕೆ, ಎಳ್ನೀರು ಕಡ್ಗಕ್ಕೆ. ಅದಕ್ಕೆ ಇಟ್ಟಿಕ್ಸ್ತಿಲ್ಲ ಅಂದ್ಬಿಟ್ಟು ಕಟ್ತಾ ಇದ್ದೀವಿ. ಬಟ್ ಅಲ್ಲಿ 3 ಅನ್ಸತಿ ಇರೋದು, ನನಗೆ 2 ಆಯ್ತದೆ. ನಿಮ್ಗೆ ರೋಟಿ ಇವಾಗ ರೆಡಿ ಆಗಿದೆ, ಎಳ್ನೀರು ಬಿಡುತ್ತೆ. ವೆಯ್ಟ್ ಅಂಡ್ ಸಿ, ವೆಯ್ಟ್ ಅಂಡ್ ವಾಚ್. ಮಗ ಕ್ಯಾಚ್ ಇಟ್ಕೊಳ ಪಕ್ಕ ಎಳ್ನೀರಾದ್ರೆ ಪಕ್ಕ ಬುಂಡೆ ಕಣಲ್ಲ ಎಳ್ನೀರು ನಿನ್ ಬುಂಡೆ ಅಂತ ನಾನು ಹೇಳ್ತಿರೋದಲ್ಲಿ. ನಿನ್ ಬುಡ್ಡೆ ಜೋಪಾನ ಅಂತ ಹೇಳ್ತಿರೋದು. ಆ ಬುಂಡೆ ಹೋದ್ರೆ ಹೊಡೆದೋಗ್ಬಿಡ್ತದ್ರೆ. ಅಲ್ಲಿ ತುದಿಗೆ ಇನ್ನೊಂದ್ ಸ್ವಲ್ಪ ಹಿಂಗ್ ಕಟ್ಟೋಗಿತ್ತು. ಆದ್ರೂ ನೀರ್ ಐತಲ್ಲ ಇಷ್ಟೊಂದು. ಚಲೋಗಿಲ್ಲ ಕಣ, ಬಿಟ್ಟು ಸ್ವಲ್ಪ ಇದಾಯ್ತು ಅಷ್ಟೇ. ಅದ್ರಲ್ಲಿ ಕುಡಿ, ಹೆಂಗಿರ್ ಕುಡಿ ಇಲ್ಲ ಕುಡಿ. ಇಲ್ಲಿ ಕುಡಿಯಕ್ಕೆ ಹೋದ್ರೆ ಈಗ ಯಾವ್ಯಾವ ಕಡೆ ಹರಿತೀವಿ ಹೋಗೋದು. ಎಲ್ಲ ಕಡೆ ಹೊಡೆದೋಗ್ಬಿಟ್ಟೈತಲ್ಲ. ಈ ಸೈಡ್ ಕುಡಿ. ಅದು ಬಿದ್ದು ಹೊಡೆದೋಯ್ತಲ್ಲ. ಅದು ನೋಡಿ ಮಗ, ನಿಂಗೆ ಇಲ್ಲಿ ಹೊಡೆದೋಯ್ತಲ್ಲ ನೀರು. ಇಲ್ಲಿ ಕುಡಿಯಕ್ಕೋ ಇಲ್ಲಿ ಚೆಲ್ತದೆ, ಇಲ್ಲಿ ಕುಡಿಯಕ್ಕೋ ಇಲ್ಲಿ ಚೆಲ್ತದೆ, ಎಲ್ಲಾ ಕಡೆ ಬರ್ತೈತೆ. ಕುಡಿ ಕುಡಿ, ಅವ್ನು ಕುಡಿತಾನೆ, ನಾನು ಕುಡ್ದೀನಿ ಅಂತ. ಯಾವ ಕಡೆ ಬಾಯಿ ಹಾಕದಂತಾನೆ ಗೊತ್ತೈತಲ್ಲ ಇದಕ್ಕೆ. ಎಳ್ನೀರು ದೊಡ್ಡ ಮರದಲ್ಲಿ ಇದ್ರಳವಲ್ಲ. ಅಭಿ ಈಗ ಮಜಾ. ಲಾಸ್ಟ್ ಇಯರ್ ಬಂದಾಗ್ಲೂ ಒಬ್ಬೊಬ್ರು 3 ಎಳ್ನೀರು ಕುಡ್ಕೋಗಿ ಇದೇ ಮರದಲ್ಲಿ. ಈಗೆಲ್ಲ ಕಾಯಿ ಆಗ್ಬಿಟ್ಟೈತೆ. ಹೋದ ವರ್ಷ ಇಲ್ಲಿ ಬಂದಲ್ಲ ಎಳ್ನೀರು ಕುಡಿಯಕ್ಕೆ ಫುಲ್ ಅಷ್ಟು ಎಲ್ಲ ಎಳ್ನೀರು ಹಿಂಗ್ ಕೊಚ್ಬಿಟ್ಟಿದೀನಿ. ಹಿಂಗೆ ಅದೇನಾಗಲ್ಲ ಅನ್ಕೊಂಡು ಫುಲ್ ಈಗಲೂ ಹೋಗಲ್ಲ ಎಳ್ನೀರು ಕೆರೆ, ಹೋಗಿಲ್ಲ ವೇಸ್ಟ್ ಅದನ್ನ ಫುಲ್ಲು. ನಮ್ ಶರತ್ ತಮ್ಮ ಭರತ ನವಿಲ್ ಕೂಗ ಸೌಂಡು. ಭರತ್ ಎಳ್ನೀರು ಕಾಯಿ ಪಾಪ. ನಾವ್ ಚೆನ್ನಾಗಿರೋ ಎಳ್ನೀರು ಕುಡಿದ್ಬಿಟ್ಟು ನೋಡಿ ಪಾಪ ಇವ್ನಿಗೆ ಭರತನ್ಗೆ ಕಾಯಿ ಕೊಡ್ತಾ ಇದೀವಿ. ಗಾಡಿ ಅಲ್ಲೇ ನಿಂತಿರುತ್ತ, ನಾನು ರೋಡಲ್ಲಿ ನಿಲ್ಸಿದ್ರು ಯಾರು ಮುಟ್ಟಲ್ಲ. ಏನು ಕುಡ್ದು ಎಲ್ಲಿ ಮಲಗಿದ್ರು ಎಲ್ಲಿ ಬಂದ್ಬಿಡು. ಯಾವಾಗಿನ ಕೀ ಕೊಡ್ತಲ್ಲ ಅವ್ರು ಇವಾಗ ನಿಮ್ಗೆ. ನೀನು ಯೂಟ್ಯೂಬ್ ಅಲ್ಲಿ ಬರ್ತೀಯ? ಯೂಟ್ಯೂಬಲ್ಲಿ ಬರ್ತದ, ಈ ಟಿವಿ ಅಲ್ಲ ಬರ್ತೀನಿ. ನೀವು ಸ್ಟೇಟಸ್ ಅಲ್ಲಿ ನೋಡಿದ್ದೀನಿ. ಟಾಟಾ ಸ್ಕೈ ಅಲ್ಲ, ಟಾಟಾ ಎಸ್ ಎಲ್ ನೋಡಿದ್ಯಾ? ಟಾಟಾ ಎಲ್ಲ ಫೋನ್ ಬರ್ತದೆ, ಅಲ್ಲಿ ನೋಡಿದ್ದೀನಿ ನಾವು ಎಲ್ಲ ಹೇಗೆ ಅಂತ. ಅಂದ್ರೆ ನೆನ್ನೆ ಎಷ್ಟು ನೀಟ್ ಆಗೈತೆ ಹಬ್ಬದಲ್ಲಿ. ಅಂದ್ರೆ ಈ ವರ್ಷ ಎಷ್ಟು ವರ್ಷ ಈ ವರ್ಷನೇ ನೋಡಿ, ಎಲ್ಲಾ ವರ್ಷ ಫುಲ್ ಗಲಾಟೆ. ಇಲ್ಲಿ ಇಷ್ಟೊಂದು ಸೌಂಡ್ ನೈಟ್ ಎಲ್ಲ ಬೆಳಿಗ್ಗೆ ಎಲ್ಲ. ಅದಕ್ಕೆ ಗಾಡಿಗೆ ಯಾರೋ ಎತ್ಕೊಬಿಟ್ಟವ್ರೆ, ಹೋಯ್ತಾರೆ ಅಂದ್ಬಿಟ್ಟು. ಹಾಕ್ಬಿಟ್ಟವ್ರೆ ಸಡಿಗೆ. ಈಗ ನಮ್ಮ ಮಾವನ್ ಕೇಳಿದ್ರೆ ಅವ್ರು ಕೊಡಲ್ಲ, ಅದಕ್ಕೆ ನಮ್ ಗಾಡಿ ತನ್ನೋದು. ಇನ್ನು ಅದಕ್ಕೆ ಅಪ್ಪದಿಗೆ ಹಾಕಿ ಒಂದ್ ಕಡ್ಡಿ ಸಿಕ್ಸ್ಬಿಟ್ಟು ನಮ್ಮ ಅಪ್ಪದ ಗಾಡಿ ಎತ್ಕೊಬಿಟ್ರದು. ಕೌಟ್ಲು ಅಂತ ಏನ್ ಮರವಾ ಕೌಟ್ಲು ಹೊಡಿಯಕ್ಕೆ. ಓಪನ್ ಮಾಡಿ ಇವಾಗ ಹೆಂಗೆ. ಅಲ್ಲ ನಾನು ಕೂದಲು ಹಿಂಗ್ ತೆಗ್ದಾಗ ಸಡನ್ ಆಗಿ ನನ್ನ ಕಡೆಗೆ ಮಗ ತೋರಿಸ್ಬಿಡ. ನಿನ್ 99 ಆಯ್ತದೆ, ಯಾಕಂದ್ರೆ ಅವ್ನು ಹುಚ್ಚಾಯ್ಕೊಬಿಡ್ತಾನೆ. ರವಿ, ಮಕ್ಳಿಗೆ ಹೊಸ ಬಟ್ಟೆ ತಗೊಳ್ಬೇಕಂತೀವ್ರಿ ಎಲ್ಲರಿಗೂ. ನಾವೇ ಹೊಸ ಬಟ್ಟೆ ತಗೊಂಡಿಲ್ಲ ಹಬ್ಬಕ್ಕೆ. ಮರ್ತೀನಿ ಏನಂತೆ ಸಮಾಚಾರ ಹೇಳಿ ಹೇಳು.
ನೀವು ಕ್ಯಾಮ್ರಾಗೂ ಆಗ್ಬಾರ್ದು. ಆಯ್ತು ಬಿಡು. ಈಗ ಬಂದೈತೆ ಮಗ, ಮುಂದ್ ದುಡ್ಡು ಬಂದ್ರೆ ಅವನ್ಕಿಂತ ಜಾಸ್ತಿ ಇವ್ರಿಗೆ ಟೆನ್ಷನ್ ಐತೆ. ಇಸ್ಕೊಡು ದುಡ್ಡು ಕೊಡು ಈಗ ಅವ್ರು 300 ರೂಪಾಯಿ ನೀನ್ ಹಾಕೊಂಡು ಬಂದೈತೆ. ಇವ್ರು ಅವ್ ಕೇಳ್ತಲ್ಲ, ಅವ್ ಕೇಳಿದ್ರೆ ಅವ್ರು ಕಾಯಿ ಮಾಡ್ತಾರಂತ ಗೊತ್ತಲ್ಲ, ಅದಕ್ಕೆ ಅವ್ನ್ ಕೇಳ್ತಲ್ಲ. ಇವ್ರಿಬ್ರು ಕೊಡು ದುಡ್ಡು ಕೊಡು ಕ್ಯಾಶ್ ಕೊಡು. ನಮ್ಮ ಹುಡುಗನ್ ಕಾಸು ಕೊಡಯ್ಯ. ಅದ್ ಬಂದ ತಕ್ಷಣ ಸಾಕದೆ ಗಂಟೆ ಕೀ ಇವನೇ ಇಟ್ಕೊಬಿಟ್ಟು ಪಾಪ ಅವ್ರು ಕೀ ಕೊಡ್ತಲ್ಲ. ಕೀ ಇವನೇ ಇಟ್ಕೊಬಿಟ್ಟವನೇ. ಅವರು ಡ್ರಿಂಕ್ಸ್ ಮಾಡಿದ್ರೆ ಸ್ವಲ್ಪ ರಾಂಗು ಜಾಸ್ತಿ ಗಲಾಟೆ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಗಾಡಿ ಕೀ ಎತ್ತಿಟ್ಕೊಬಿಟ್ಟವನೇ, ಗಾಡಿ ಕೀ ಕೊಡ್ತಲ್ಲ. ನಿನ್ನೆಯಿಂದ ನೋಟಾಡಿಸ್ತಾನೆ, ನಿನ್ನೆ ನೈಟಿಂದ ಪಾಪ ಅವ್ರ ಗಾಡಿ ಒದ್ದಾಡ್ತಾವ್ರೆ. ಎಣ್ಣೆ ಎಲ್ಲ ರಾತ್ ಬೆಳಗ್ಗೆ ಅಷ್ಟೊತ್ತಿಗೆ ಒಂದೈದು ನಾನು ಮಲಗಿದ್ದಾಗ ಕೀ ಕೊಡಿ ಇದ್ದ ಮಗ ಕಾಲಿಗೆ ಬಿಲ್ಟಿಂಗ್ ಕೊಡೋ ಹಂಗೆ ಅಂದ್ರ ಇಲ್ಲ ಅಂದೆ. ನನ್ನ ಹತ್ರ ಬಂದ್ಬಿಟ್ಟು ಮಗ ಒಂಚೂರು ಇಸ್ಕೊಡಪ್ಪ ಅಂತ ಕೀ ಐತೆ ಅಂತಂದ್ರೆ ಇಲ್ಲಂಕ ನನಗೆ ಗೊತ್ತಿಲ್ಲ ಹಂಗೆ ಇಲ್ಲ ಅವನ ಹತ್ರ ಐತೆ ನಿಮ್ಗೂ ಗೊತ್ತು ಇಸ್ಕೊಡಿ ಆಯ್ತಾ. ಇದೇ ಬೈಕ್ ಇದ್ರಲ್ಲೇ ಬೈಕ್ ಕಲ್ತಿದ್ದು. ನಮ್ ಶರತ್ ಇದ್ರಲ್ಲಿಂದ ಗಾಡಿ ಕಲ್ತಿದ್ದು, ಗಾಡಿ ಓಡಿಸೋದ್ ಕಲ್ತಿದ್ದು. ಇವಾಗಿದ್ದು ಅವನು ಹೊಟ್ಟೆ ಸಿದ್ದಿದ್ದ ಅನ್ಸುತ್ತೆ ಬಾರೋ. ಊಟ ಮಾಡಿ ನಾನು ಆಮೇಲೆ ಊಟ ಮಾಡ್ತೀನಿ. ಸರಿ ಹಂಗಾರೆ ಬಾ, ಟಿಫನ್ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊತೀನಿ ನಾನು. ದುಡ್ಡು ಕೊಟ್ಟೆ ಅಂತ ಹೇಳಿ ಅವ್ರಿಗೆ. ಇಲ್ಲ ಅವ್ರು ಬಿಡಲ್ಲ ಇನ್ನ. ಕೊನೆಗೂ 300 ರೂಪಾಯಿ ಕೊಟ್ಮೇಲೆ ಹೇಳ್ಬಿಟ್ಟು ಕೊಡ್ತಾವ್ರೆ ಅವ್ರಿಗೆ ಕೊಟ್ಟಿದ್ದೀನಿ ಅಂತ. ತಿರ್ಗಿ ಈ ಕಡೆ ಫೈನಲಿ ನಮ್ಮ ಶರತ್ ಅವ್ರ ಮನೆಗೆ ಹೋಗಿ ಹಬ್ಬ ಮುಗಿಸ್ಕೊಂಡು ಬಂದಿದ್ದಾಯಿತು. 2 ದಿನ ಅಲ್ಲೇ ಹೊರಟೋಯ್ತು. ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನಗೆ ಕಮೆಂಟ್ಸ್ ತುಂಬ ಹೆಲ್ಪ್ ಆಗುತ್ತೆ. ಫಸ್ಟ್ ಆದಷ್ಟು ಕಮೆಂಟ್ಸ್ ಮಾಡಿ ವಿಡಿಯೋ ಹೇಗಿದೆ ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ ಥರ ಮಾಡಬೇಕು ಸ್ವಲ್ಪ ಐಡಿಯಾಸ್ಗಳನ್ನ ಕೊಡಿ ಕಮೆಂಟ್ಸಲ್ಲಿ. ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು. ಆ್ಯಂಡ್ ಸದ್ಯದಲ್ಲೇ ಒಂದು ಚಾಲೆಂಜ್ ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಸದ್ಯದಲ್ಲಿ ಅಂದರೆ ನಂಗೆ ಸ್ವಲ್ಪ ದಿನ ಟೈಮ್ ಬೇಕು, ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದೆ, ಅದನ್ನೆಲ್ಲ ಮುಗಿಸಿ ಆಮೇಲೆ ಅಕ್ಸೆಪ್ಟ್ ಮಾಡ್ತೀನಿ. ಇಲ್ಲಾಂದರೆ ನನಗೆ ಅದು ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಒಂದು ವ್ಲಾಗ್ನ ಎಡಿಟ್ ಮಾಡೋಕ್ಕೆ ಕಮ್ಮಿ ಅಂದ್ರೂ ನನ್ನ ವ್ಲಾಗ್ಸ್ಗೆ ಒಂದು 5 to 6 hours ಬೇಕು. ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ಇವಾಗ ನಾನು ಇದನ್ನು ಮಾತಾಡಿ ಮುಗಿಸಿ ಮತ್ತೆ ಎಡಿಟಿಂಗ್ ಕೂತ್ಕೋತೀನಿ. ಎಡಿಟಿಂಗ್ ಕೂತ್ಕೊಂಡ್ರೆ ಮತ್ತೆ ಮಲಗೋದು ಒಂದು 4 ಗಂಟೆ 5 ಗಂಟೆ ಆಗುತ್ತೆ. ಮತ್ತು ಬೆಳಿಗ್ಗೆ ಪೋಸ್ಟ್ ಮಾಡಬೇಕು. ಸೊ ನಾನು ಹಾಕ್ತಿರೋ ಎಫರ್ಟ್ಗೆ ಇನ್ನೂ ರೀಚ್ ಬೇಕು. ಸೊ ಸದ್ಯದಲ್ಲೇ ಚಾಲೆಂಜಲ್ಲಿ ಅಕ್ಸೆಪ್ಟ್ ಮಾಡ್ಕೊತೀನಿ. ಆಮೇಲೆ ಇನ್ನೂ ಇದೆ. ಸೊ ತುಂಬಾ ಕ್ರೇಜಿಯಾಗಿರುತ್ತೆ. ಸೊ ವಿಲ್ ಸಿ. ಟೈಮ್ ಆಯಿತು, ನಾನು ಎಡಿಟ್ ಮಾಡಿ ಮಲ್ಕೋಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಗುಡ್ ನೈಟ್.